ಇದ್ದಾರೆ ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಎಲ್ಲರೂ ಮನೆ ಮಂದಿಯವರೆಲ್ಲ ಊಟ ಕೂತಿರ್ತಾರೆ. ಹೌದು, ಏನು ಗೌರಿನೇ ಬಂದು ಬಡಿಸ್ಬೇಕೇನೋ ವಿವೇಕ್ ಅಂತ ಆಶಾ ಅವ್ರು ಹೇಳ್ತಿದ್ದಂಗೆ, ಅದು ಏನೂ ಇಲ್ಲ ಚಿಕ್ಕಮ್ಮ, ನೀನೇ ಬಡಿಸು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಹೌದು, ಎಲ್ಲರೂ ಕಾಣಿಸ್ತಿದ್ದೀರಾ, ಗೌರಿ ಎಲ್ಲೋದ್ಲೋ ಅಂತ ವಿವೇಕ್ ಹತ್ರ ಆಶಾ ಅವ್ರು ಕೇಳ್ತಾ ಇರ್ತಾರೆ. ಆಗ ಅದು ಏಂತಕ್ಕೋ ಅಂತ ಸರಿತಾ ಅವ್ರು ಕೇಳ್ತಾ ಇರ್ತಾರೆ. ಅದು ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಅಮ್ಮ ಅಂತ ಹೇಳ್ತಾ ಏನೋ ಒಂದು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಇದೇ ಒಳ್ಳೆ ಚಾನ್ಸ್ ಅಂತ ಅನಿಕೇತ್ ಮಿಸ್ಯೂಸ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇನ್ನು ಚಂಚಲ ಮತ್ತು ಅನಿಕೇತ್ ಇಬ್ರು ಒಂದು ಮಾಸ್ಟರ್ ಪ್ಲಾನ್ನ ಹಾಕ್ತಾ ಇರ್ತಾರೆ. ಹೇಗಿದ್ರು ಈಗ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಯೋಚನೆ ಮಾಡಿ ಅವನಿಗೆ ಗೊತ್ತಿರೋವನಿಗೆ ಮೀಡಿಯಾದವ್ರನ್ನ ಗೌರಿನ ಫಾಲೋ ಮಾಡೋದಿಕ್ಕೆ ಹೇಳಿ ಅಲ್ಲಿ ಗೌರಿ ಮಾಡ್ತಾ ಇರೋ ಕೆಲಸ ಚಟುವಟಿಕೆಗಳನ್ನೆಲ್ಲ ಅವನಿಗೆ ಅಪ್ಡೇಟ್ ಮಾಡ್ತಾ ಇರೋ ಥರ ತಕ್ಕನಂಗೆ ಕೂರಿಸ್ಕೊಂಡಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಅವ್ರ ತವ್ರು ಇನ್ನು ಕಾಂಟ್ರಾಕ್ಟಿಗೆಲ್ಲ ಸೈನ್ ಹಾಕಿಸ್ಕೊಂಡು ಇನ್ನು ಕೆಲಸನ ಆರಂಭಿಸೋಣ ಅಂತ ಇನ್ನು 3 ಜನನು ಹುದ್ಕೂಡಿ ಎಲ್ಲರೂ ಆ ಮಣ್ಣಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇನ್ನು ಎಲ್ಲ ನೀರು ಹಾಕಿ ಎಲ್ಲ ತುಳಿತಾ ಇರ್ತಾರೆ. ಅದನ್ನ ನೋಡಿ ಈ ಕಡೆ ಮೀಡಿಯಾದವನೊಬ್ಬ ಎಲ್ಲ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇರ್ತಾನೆ. ಇನ್ನು ಗೌರಿ ಅವ್ರ ಕುಟುಂಬ ಎಲ್ಲರೂ ಸಹ ತುಂಬ ಖುಷಿ ಪಟ್ಟು ಕೆಲಸ ಮಾಡ್ತಾ ಇದ್ದಿದ್ದನ್ನ ನೋಡಿ ಇನ್ನು ಕಡೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದಿದ್ದು ಸೀದಾ ಅನಿಕೇತ್ಗೆ ಕಳಿಸಿರ್ತಾನೆ. ವಾವ್, ಇದೇ ಅಲ್ವಾ ನಮಗೆ ಬೇಕಾಗಿದ್ದು, ಈಗ ನೋಡು ಏನು ಮಾಡ್ತೀನಿ ಅಂತ. ಈ ಮೀಡಿಯಾದಲ್ಲೆಲ್ಲ ಇವು ಫೋಟೋಸ್ ಎಲ್ಲ ವಿಡಿಯೋನ ಎಲ್ಲ ಅಪ್ಲೋಡ್ ಮಾಡಿದ್ರೆ ಆಗ ಇವಳೇ ಈ ಮನೆಗೆ ಕಳಂಕ ತರ್ತಿದ್ದಾಳೆ ಅನ್ನೋ ಹೆಸರು ಬರುತ್ತೆ ಅಂತ ಅನಿಕೇತ್ ಮತ್ತು ಚಂಚಲ ಇಬ್ರು ಪ್ಲ್ಯಾನ್ ಮಾಡಿರ್ತಾರೆ. ಇನ್ನು ಅಷ್ಟೊತ್ತಿಗೆ ಏನಾಯ್ತು, ಸರಿ ಹೋಯ್ತಾ ಅಂತ ಕೇಳ್ತಾ ಇರ್ತಾಳೆ ಚಂಚಲ. ಓ ಮಾಮ್, ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಿದೆ, ಇನ್ನೇನು ಒಂದು 5-10 ನಿಮಿಷ ಇನ್ನು ಮೀಡಿಯಾದಲ್ಲಿ ಹೇಗೆ ವೈರಲ್ ಆಗುತ್ತೆ ನೋಡು ಅಂತ ಅನಿಕೇತ್ ಹೇಳ್ತಾ ಇರ್ತಾನೆ. ಸರಿ ಅಂತ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಸರಿ ಕೆಲಸ ಮಾಡ್ಕೊಳ್ತಾ ಹಾಗೆ ಕಾಫಿ ಕುಡಿಕೊಳ್ತಾ ಟಿವಿನ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆಯ್ತೇನೋ ಪ್ಲಾನ್ ಸಕ್ಸಸ್ ಅಂತ ಸನ್ನೆ ಮಾಡಿ ಕೇಳ್ತಾ ಇರ್ತಾರೆ ಚಂಚಲ. ಆಯ್ತು ಮಾಮ್ ಅಂತ ಅನಿಕೇತ್ ಸಹ ಆ ಕಡೆಯಿಂದ ಸಿಗ್ನಲ್ ಕೊಡ್ತಾನೆ. ಅದೇ ಟೈಮ್ಗೆ ಟಿವಿ ರಿಮೋಟ್ ಎತ್ಕೊಂಡು ಟಿವಿ ನೋಡ್ತಾ ಇದ್ದಂಗೆ ಟಿವಿ 9 ನ್ಯೂಸ್ಗಳಲ್ಲೆಲ್ಲ ಬರೀ ಆ ದೊಡ್ಡ ಮನೆ ಸೊಸೆ ಬಗ್ಗೆನೆ ಬರ್ತಾ ಇದ್ದೀನಿ ನೋಡಿ. ಏನತ್ಗೆ ಇದು, ನಿನ್ ಸೊಸೆ ಏನ್ ಮಾಡ್ತಿದ್ದಾಳೆ, ನಮ್ಮ ಮನೆ ಹೆಸರನ್ನೆಲ್ಲ ತೆಗಿಬೇಕು ಅಂತಾನೆ ಅನ್ಕೊಂಡಿದ್ದಾಳೆ ನೋಡು. ಈ ಮನೇಲಿ ಇಷ್ಟು ದೊಡ್ಡ ಸೌಕರ್ಯ ಎಲ್ಲ ಇದ್ರೂ ಅವ್ರ ಅಪ್ಪ ಅಮ್ಮನ ಮನೆಗೆ ಹೋಗಿ ಈ ರೀತಿ ಮಣ್ಣಿನ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಗೆ ಹೆಡ್ಲೈನ್ ಕೊಡ್ತಿದ್ದಾರೆ ನೋಡು ಅಂತ ಹೇಳಿದ್ ನೋಡಿ ಇನ್ನು ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಅವ್ರ ತವ್ರ ಮನೆಗೆ ಹೋಗೋದ್ ಬೇಡ, ನೆಮ್ಮದಿಯಾಗಿ ಇರ್ಲಿ ಅಂತ ಹೇಳಿದ್ರೆ ಕೇಳ್ತಾಳ ಅವಳು ಹೇಳಿ ಅಂತ ಸರಿತಾ ಅವರು ಸಹ ತುಂಬಾ ಕೋಪದಲ್ಲಿ ಮಾತಾಡ್ತಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭಾವ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೊತ್ತಿಗೆ ನೋಡುದ್ರಾತೆ ನಿಮ್ ಮುದ್ದಿನ ಮೊಮ್ಮಗಳು ಏನು ಕೆಲಸನೇ ಮಾಡಲ್ಲ ಅಂತಿದ್ರಿ ನೋಡಿ, ಈ ರೀತಿ ಗನಂದಾರಿ ಕೆಲಸ ಎಲ್ಲ ಮಾಡಿದಾಳೆ. ಈಗ ಏನ್ ಹೇಳ್ತೀರಾ ಇದಕ್ಕೆ? ನಾನು ಏನೇ ತಪ್ಪು ಹೇಳಿದ್ರು ನಂದೇ ತಪ್ಪು ಅಂತೀರಾ? ಈಗ ನಿಮ್ಮ ಮೊಮ್ಮಗಳು ಮಾಡಿರೋ ತಪ್ಪಲ್ವಾ ಅಂತ ಹೇಳ್ತಿದ್ರೆ ಅವ್ರ ಅತ್ತೆಯವರು ಸಹ ಬಾಯಿ ಮುಚ್ಕೊಂಡು ಕೂತಿರ್ತಾರೆ, ಏನು ಮಾತಾಡಕ್ಕಾಗ್ದಿರಾ. ಈ ಕಡೆ ನೋಡಿದ್ರೆ ಆಫೀಸಲ್ಲೆಲ್ಲ ಡಿಸೈನ್ಸ್ ವರ್ಕ್ ಎಲ್ಲ ನೋಡ್ತಾ ಇದ್ದಿದ್ದು ವಿವೇಕ್ಗೆ ಅಷ್ಟೊತ್ತಿಗೆ ಅವ್ರು ಮ್ಯಾನೇಜರ್ ಬಂದು, ಸರ್ ಅದು ಮೀಡಿಯಾದಲ್ಲೆಲ್ಲ ಗೌರಿ ಮೇಡಮ್ ಅವ್ರದ್ದು ವಿಡಿಯೋ ವೈರಲ್ ಆಗ್ತಿದೆ ಅಂತ ತೋರಿಸ್ತಾ ಇರ್ತಾನೆ. ಅದನ್ನ ನೋಡಿ ವಿಪರೀತ ಶಾಕ್ ಆಗಿರುತ್ತೆ ವಿವೇಕ್ಗೂ ಸಹ. ಇವಳೇನು ಈ ರೀತಿ ಕೆಲಸ ಮಾಡಕ್ ಹೋಗಿದ್ದಾಳಲ್ಲ, ನಾನು ಎಷ್ಟತಿ ಬಡ್ಕೊಂಡೆ ಬೇಡ ಅಂತ. ಈಗ ಇದ್ರ ಜೊತೆ ಅಲ್ದಿರ ಅಪ್ಪ ಅಮ್ಮ ಇವಾಗ ಅಲ್ಲೆಲ್ಲ ನನಗೆ ಇವಾಗ ಬ್ಲೇಮ್ ಮಾಡ್ತಾರೆ, ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವರೆಲ್ಲರೂ ನೋಡ್ಬಿಟ್ಟಿರ್ತಾರೆ, ನನ್ನ ಕತೆ ಮುಗೀತು ಅಂತ ವಿವೇಕ್ ಸಹ ಗೊಂದಲದಲ್ಲಿರ್ತಾನೆ. ಈಗ ಅನಿಕೇತ್ ಮತ್ತೆ ಚಂಚಲ ಇಬ್ರು ಮಾಡಿರೋ ಪ್ಲಾನ್ಗೆ ಗೌರಿ ಬಲಿ ಆಗ್ತಾಳ. ಮತ್ತೆ ಈ ಕಡೆ ಈ ಮನೆ ಅವ್ರ ಅತ್ತೆ ಮನೆಯಲ್ಲಿ ಮತ್ತೆ ಗೌರಿಗೆ ಗಂಡನ ತರ ಕಾದಿದ್ಯಾ ಕೊಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.